ಕಾರಲ್ಲಿ ಟಚ್ ಸ್ಕ್ರೀನ್ಗಳಿಂದ ಅಪಘಾತವಾಗುವ ಬಗ್ಗೆ ಎಚ್ಚೆತ್ತುಕೊಂಡಿವೆ ಕಾರ್ ಕಂಪನಿಗಳು. ಏನಂದರೆ ಕಾರ್ ಓಡಿಸ್ತಾ ಇರ್ತಾರೆ, ಈ ಕಡೆ ನೋಡಿದ್ರೆ ದೊಡ್ಡ ಡಿಸ್ಪ್ಲೇ ಇರುತ್ತೆ, ಅಲ್ಲೆಲ್ಲವಕ್ಕೂ ಕೂಡ ನೀವು ಯಾವ್ದಾದ್ರು ಮ್ಯೂಸಿಕ್ ಹಾಕಬೇಕಾ ಅಥವಾ ನೀವೇನಾದರೂ ರೇಡಿಯೋಗೆ ಅದನ್ನು ಮೋಡನ್ನು ಚೇಂಜ್ ಮಾಡಬೇಕಾ, ಅಲ್ಲಿ ಯಾವ್ದಾದ್ರು ನಿಮ್ಮದು ಬ್ಲೂಟೂತಿಂದ ಏನಾದರೂ ಪ್ಲೇ ಮಾಡಬೇಕಾಗತ್ತಾ, ನಿಮಗೊಂದು ಲೊಕೇಶನ್ ಬೇಕಾಗತ್ತಾ, ಎಲ್ಲವಕ್ಕೂ ಟಚ್ ಸ್ಕ್ರೀನನ್ನು ಬಳಸ್ತಾ ಇದ್ದರು. ಈ ಥರ ಟಚ್ ಸ್ಕ್ರೀನ್ ಬಳಸುವುದರಿಂದ ಒಬ್ಬ ಚಾಲಕ ಗಾಡಿ ಓಡಿಸ್ತಾ ಇರಬೇಕಾದ್ರೇ ತನ್ನ ಎಡಗಡೆಗೆ ಆ ಥರ ನೋಡುವುದರಿಂದ ಎದುರಿಗೆ ನೋಡಿದ್ರೆ ಏನಾಗ್ಬಿಡುತ್ತೆ, ಮುಂದೆ ಆತನ ಅಪಘಾತವಾಗುವಂಥ ಚಾನ್ಸಸ್ ಇರುತ್ತೆ. ಎದುರುಗಡೆ ಅವನೇನೋ ಗಮನ ಕೊಟ್ಟಿರೋಲ್ವಲ್ಲ, ಡ್ಯಾಶ್ ಆಗಿಬಿಡುತ್ತೆ, ಡಿಕ್ಕಿ ಆಗಿಬಿಡುತ್ತೆ ಅಂತ. ಇದಷ್ಟೇ ಅಲ್ಲ, ಇದು ಅದರಿಂದೆಲ್ಲ ಈಗ ಮತ್ತೆ ಬಟನ್ ಸಿಸ್ಟಮ್ ಬರಬೇಕು ಅಂತ. ಏನಾದರೂ ಬೇಕಾದ್ರೆ ಬಟನ್ ಹೊತ್ಕೊಳ್ರಪ್ಪ, ನೀವು ಈ ಟಚ್ ಸ್ಕ್ರೀನ್ ನೋಡ್ತಾ ಇದ್ದರೆ ನೀವು ಅಲ್ಲೇ ಗಮನ ಕೇಂದ್ರೀಕರಿಸ್ತೀರಿ ಅಂತ ಇತ್ತು. ಇದೀಗೇನಾಗ್ತಾ ಇದೆ, ಕಾರ್ ಕಂಪನಿಗಳು ಎಚ್ಚೆತ್ತುಕೊಂಡವು, ಆಯ್ತಪ್ಪ ನಾವು ಮರಳಿ ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ ಆ ಕಡೆಗೆ ಹೋಗ್ಬಿಡೋಣ ಅಂತ ಹೇಳಿ. ಈಗೇನಾಗ್ತಾ ಇದೆ, ಅಪಘಾತ ಆದಮೇಲೆ ಕಥೆ ಏನು ಅಂತ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಇದು ಅಲ್ಲಿಯೂ ಕೂಡ ಹಳೆಯ ವಿಧಾನವನ್ನೇ ನಾವು ಜಾರಿಗೆ ತರಬೇಕು ಅಂಥೇಳಿ ಒಂದು ಚರ್ಚೆ ಆಗ್ತಾ ಇದೆ. ಈಗ ಕಾರ್ನ ಹಿಡನ್ ಡೋರ್ ಹ್ಯಾಂಡಲ್ ಬಗ್ಗೆ ದೊಡ್ಡ ಸಂಶೋಧನೆ ಆಗ್ತಾ ಇದೆ. ಅಲ್ಲಿ ಹಿಡನ್ ಡೋರ್ ಹ್ಯಾಂಡಲ್ನಿಂದ ಅಪಘಾತದ ಸಮಯದಲ್ಲಿ ಸಾವು ಕಟ್ಟಿಟ್ಟ ಬುತ್ತಿ. ಚೈನಾ ದೇಶ ಈಗಾಗಲೇ ಹಿಡನ್ ಡೋರ್ ಹ್ಯಾಂಡಲನ್ನು ಬ್ಯಾನ್ ಮಾಡ್ತಾ ಇದೆ. ಹಿಡನ್ ಡೋರ್ ಹ್ಯಾಂಡಲ್ ನೋಡಿ, ನಿಮಗೆ ನೋಡಿ ಈ ಥರದೊಂದು ಹಿಡನ್ ಹ್ಯಾಂಡಲ್ ಇದೆಯಲ್ಲಪ್ಪ, ಇದೇನಾಗ್ಬಿಡುತ್ತೆ, ನಿಮಗೆ ಒಂದು ಕಾರ್ ಅಪಘಾತ ಆಗಿಬಿಡ್ತು, ಅಕಸ್ಮಾತ್ ನೀರಿಗೆ ಬಿದ್ದು ಹೋಯ್ತದು, ನೀರಿಗೆ ಬಿದ್ದು ಹೋಯಿತು, ಆಕ್ಸಿಡೆಂಟ್ ಆಗಿಬಿಡ್ತು, ಇಮ್ಮಿಡಿಯೇಟಾಗಿ ಒಳಗಡೆ ಇರುವವರನ್ನು ಆಚೆ ಎಳ್ಕೋಬೇಕು, ಆಸ್ಪತ್ರೆಗೆ ಸೇರಿಸ್ಬೇಕು, ಉಸಿರುಗಟ್ಟು ತಪ್ಪಿಸ್ಬೇಕು ಅಂತ ಬಂದಾಗ ಈ ಈ ಹ್ಯಾಂಡಲ್ಗಳೆಲ್ಲ ಇದೆಯಲ್ಲ, ಒಳಗಿನಿಂದಲೇ ಓಪನ್ ಆಗಬೇಕು. ಒಳಗಡೆ ಇರೋ ಪೆಟ್ಟು ತಿಂದು ಬಿದ್ದಿದ್ರೆ ಅವನು ಓಪನ್ ಮಾಡುವಷ್ಟು ಶಕ್ತಿ ಅವನಿಗಿರಲ್ಲ. ಸೊ ಈ ಥರದ ಹ್ಯಾಂಡಲ್ಗಳು ಇದೆಲ್ಲ ಮಾಡಿಕೊಂಡು ಮನುಷ್ಯ ಪ್ರಾಣಕ್ಕೆ ಸಂಚಕಾರ ತಗೊಳ್ತಾ ಇದ್ದಾನೆ ಅಂತ ಏನು ಮಾಡ್ತಾ ಇದ್ದಾರೆ ಅವರು, ಇಲ್ಲ ಈ ಹಿಡನ್ ಹ್ಯಾಂಡಲ್ ಇದೆಯಲ್ಲ ಇದನ್ನು ತೆಗೆದು ಬಿಡ್ಬೇಕು ನಾವು ಅಂತೇಳಿ ಚಿಂತನೆ ಮಾಡ್ತಾ ಇದ್ದಾರೆ. 2027 ಜನವರಿ ಒಳಗಡೆ ಹಳೆ ಡೋರ್ ಹ್ಯಾಂಡಲ್ ಬಳಸುವಂತೆ ಕಾನೂನು ಜಾರಿ ಆಗ್ತಾ ಇದೆ. ಯಾವುದೇ ಎಲೆಕ್ಟ್ರಾನಿಕ್ ಡೋರ್ ಹ್ಯಾಂಡಲ್ ಬಳಸಬಾರ್ದು ಅಂಥೇಳಿ ಕಟ್ಟುನಿಟ್ಟಿನ ಸೂಚನೆ ಬರ್ತಾ ಇದೆ, ಕಾನೂನು ಬರ್ತಾ ಇದೆ. ಚೈನಾದ 60% ಹೆಚ್ಚಿನ ಎಲೆಕ್ಟ್ರಿಕಲ್ ಕಾರ್ಗಳಲ್ಲಿ ಹಿಡನ್ ಹ್ಯಾಂಡಲ್ ಇಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಕಟ್ಟುನಿಟ್ಟಾಗಿ ತೆಗಿಬೇಕು ಹಿಡನ್ ಹ್ಯಾಂಡಲ್ಗಳನ್ನು ಅಂತ ಕೂಡ ಚೈನಾ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಪಘಾತದ ಸಮಯದಲ್ಲಿ ಕಾರಿನ ಹ್ಯಾಂಡಲನ್ನು ಹೊರಗಿನಿಂದ ತೆಗಿಯೋಕ್ಕಾಗಲ್ಲ. ಇದರಿಂದ ಹೊರಗಿನಿಂದ ರಕ್ಷಣೆಗೆ ಬರ್ತಕ್ಕಂಥ ವ್ಯಕ್ತಿ ಡೋರ್ ಓಪನ್ ಮಾಡೋಕ್ಕೆ ಆಗದೆ ಇದ್ದ ಮೇಲೆ ಅವನು ಹೆಂಗೆ ರಕ್ಷಣೆ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಅಷ್ಟೇ ಇಲ್ಲಿ.